ಆಳಂದದಲ್ಲಿ ಗೆದ್ದಂಥ ಅಭ್ಯರ್ಥಿ ಯಾರು? ಕೈ ಅಭ್ಯರ್ಥಿ ತಾನೆ. ಮತದಾರರ ಹೆಸರು ಡಿಲೀಟ್ ಆರೋಪಕ್ಕೆ, ರಾಹುಲ್ ಗಾಂಧಿ ಮಾಡಿದಂಥ ಆರೋಪಕ್ಕೆ ಬೀದರ್ನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೊಟ್ಟಿರುವಂತಹ ತಿರುಗೇಟಿದು. ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಸಿದ್ದರಾಮಯ್ಯ ಅವರ ವರುಣಾ ಕ್ಷೇತ್ರದಲ್ಲೂ ಮನೆ ನಂಬರ್ 0 ಇದೆ. ಮನೆ ನಂಬರ್ ABCD ಹಾಕಿದ್ರೆ ತಗೊಳ್ಳಲ್ಲ, ಆಗ 0 ಹಾಕ್ತಾರೆ. ರಾಹುಲ್ ಗಾಂಧಿಗೆ ಇದೂ ಅರ್ಥ ಆಗಲ್ಲ ಅಂದ್ರೆ ಹೇಗೆ? ಸಾಮಾನ್ಯ ಜ್ಞಾನವೇ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಇದೇ ಸಂದರ್ಭದಲ್ಲಿ ಸಿಎಂ ಜಾತಿ ಗಣತಿ ಸಮೀಕ್ಷೆ ಬಗ್ಗೆಯೂ ಕೇಂದ್ರ ಸಚಿವೆ ಕಿಡಿಕಾರಿದ್ದಾರೆ. ಸಿದ್ದು ಯಾವಾಗ ಫೇಲ್ಯೂರ್ ಆಗ್ತಾರೋ ಆಗ ಜಾತಿ ಅಸ್ತ್ರವನ್ನ ತರ್ತಾರೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕನನ್ನ ಕೋರ್ಟ್ ಯಾಕೆ ಅಸಿಂಧು ಮಾಡ್ತು? ಇದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕು. ಫ್ರಾಡ್ ಮಾಡಿದವರು ಯಾರು? ಫ್ರಾಡ್ ಮಾಡಿ ಗೆದ್ದವರು 135 ಸೀಟ್ ಗೆದ್ದವರು ಕಾಂಗ್ರೆಸ್. ಇವತ್ತು ಕೇಸ್ ಎಲ್ಲೆಲ್ಲಿದೆ? ಕೇಸ್ ಇದೆ ಶೃಂಗೇರಿಯಲ್ಲಿ. ಜೀವರಾಜು ಆಚೆ ತಿರುಗ್ತಿದ್ದಂತೆ ಇಡೀ ಓಟಿನ ವ್ಯವಸ್ಥೆಯನ್ನು 200 ಓಟನ್ನ ಆಚೆ ಈಚೆ ಮಾಡಿದವರು ಕಾಂಗ್ರೆಸ್. ಮಾಲೂರಿನಲ್ಲಿ ಫ್ರಾಡ್ ಮಾಡಿ ಗೆದ್ದವರು ಕಾಂಗ್ರೆಸ್. ಕೋರ್ಟ್ ಹೇಳ್ತಿದ್ದು ಕಾಂಗ್ರೆಸ್ ಫ್ರಾಡ್ ಮಾಡಿದೆ ಅಂತ. ಅಂದ್ರೆ ಫ್ರಾಡ್ ಮಾಡಿ 135 ಸೀಟನ್ನ ಗೆದ್ದು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡುವಂತ ಧೈರ್ಯ ಇವತ್ತು ರಾಹುಲ್ ಗಾಂಧಿಗೆ ಬಂದಿದೆ. ಕರ್ನಾಟಕದ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ. ಹೇಗೆ ಇವತ್ತು ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಬರ್ಬಾದ್ ಆಗಿದೀವಿ ಅಂತಾರೋ ಅದಕ್ಕಿಂತ ಹೆಚ್ಚು ಬರ್ಬಾದ್ ಕರ್ನಾಟಕ ಆಗಿದೆ. ಯಾಕಂದ್ರೆ ಕರ್ನಾಟಕದ ಸರ್ಕಾರಕ್ಕೆ 2.5 ವರ್ಷ ಆಗಿದೆ, ರೇವಂತ್ ರೆಡ್ಡಿ ಸರ್ಕಾರಕ್ಕೆ 1.5 ವರ್ಷ ಆಗಿದೆ. ಅವರು 1.5 ವರ್ಷದಲ್ಲಿ ಬರ್ಬಾದ್ ಆಗಿದ್ದಾರೆ, ಇವರು 2.5 ವರ್ಷದಲ್ಲಿ ಪೂರ ಕಿತ್ಕೊಂಡು ಹೋಗಿದೆ. ಯಾವುದಕ್ಕೂ ದುಡ್ಡು ಇಲ್ಲ. ಬೆಂಗಳೂರಿನಿಂದ ಎಲ್ಲ ಕಂಪನಿಗಳು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದ್ದಾವೆ. ಯಾಕೆ ಶಿಫ್ಟ್ ಆಗ್ತಿದ್ದಾವೆ? ರಸ್ತೆ ರಿಪೇರಿ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ. ಮಕ್ಕಳು ಧರಣಿ ಕೂತರು, ಶಾಲಾ ಮಕ್ಕಳು ನಮ್ಗೆ ಬಸ್ ಬೇಕು ಅಂತ ಹೇಳಿ ಬಸ್ ಓಡಾಡಿಸಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ. ಉದ್ಯಮಿಗಳು ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ? ಇದು ಕರ್ನಾಟಕ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದೆ. ದುಡ್ಡಿಲ್ಲ ನಿಮ್ಮ ಹತ್ರ, ನೀವು ಪೂರ್ತಿ ಬರ್ಬಾದ್ ಆಗಿದ್ದೀರಿ. ಅದಕ್ಕಾಗಿ ನಿಮ್ಗೆ ಒಂದೇ ದಾರಿ ಉಳಿಯುವಂಥದ್ದು ಕುರ್ಚಿ ಬಿಟ್ಟು ತೊಳಗುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೇಲ್ಯೂರ್ ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಅವರಿಗಿರುವಂತ ಅಸ್ತ್ರ ಜಾತಿ. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದನ್ನ ಒಡೆಯುವಂಥದ್ದು ಮಾಡಿದ್ರು. ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕ ಪರ್ಕ್ಯುಲೇಟ್ ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಳಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು, ಅದರ ಜೊತೆಗೆ ಹೊಸದಾಗಿ ಇವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡಗಳ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು? ಯಾಕೆ ಇದನ್ನು ಈ ತರ ಮಾಡ್ತಾ ಇದ್ದೀರಿ ನೀವು? ಇದರ ಷಡ್ಯಂತ್ರ ಇರುವಂತದ್ದು ನಮ್ಮ ರಿಸರ್ವೇಶನ್ ಅನ್ನ ಕಿತ್ಕೊಳ್ಳಕ್ಕೆ. ನೀವು ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ ಹಾಕಿ, ನಮ್ದೇನ ಅಡ್ಡಿ ಇಲ್ಲ. ಯಾರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದಿಂದ, ಅವ್ರು ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿ, ಅವ್ರಿಗೆ ಮೈನಾರಿಟಿಯಲ್ಲಿ ಫೆಸಿಲಿಟಿ ಸಿಗುತ್ತೆ. ಆದ್ರೆ ಇವತ್ತು ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ವೀರಶೈವ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಅಂತ ಹಾಕಿ ಯಾವ ಪರಿಶಿಷ್ಟ ಜಾತಿ ಕ್ರಿಶ್ಚಿಯನು, ಈ ರೀತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಯಾವ ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಅನ್ನ ಅಲ್ಲಿ ಕನ್ವರ್ಷನ್ ಆದವರಿಗೆ ಕಿತ್ಕೊಳ್ಳಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಡೀ ಹಿಂದೂ ಸಮಾಜ ನಾವು ಜಾತಿ ಪಂಗಡಗಳನ್ನ ಬಿಟ್ಟು ಒಟ್ಟಾಗುವಂತ ಕಾಲ ಬಂದಿದೆ. ಇಲ್ಲದೆ ಹೋದ್ರೆ ನಮ್ಮನ್ನು ಭಾಗ ಮಾಡಿ ಯಾರಿಗೋ ಹಂಚಿ ಹೋಗ್ತಾರೆ. ಬ್ರಿಟಿಷರು ಏನ್ ಮಾಡಿದ್ರು? ಬ್ರಿಟಿಷರ ಮೆಂಟಾಲಿಟಿ ಇರುವಂತ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇದಕ್ಕೆ ನಾವು ಬಿಡೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.